ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಈ ಕುರಿತ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಇತಿಹಾಸದಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ನಾವು ಕಳೆದ ತರಗತಿಯಲ್ಲಿ ಸಿಂಧೂ ಬಯಲಿನ ನಾಗರಿಕತೆಯ 14 ನಗರಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಈ ನಗರಗಳ ಕೆಲವು ಲಕ್ಷಣಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಯೋದಕ್ಕೆ ಹೊರಟಿದ್ದೀವಿ. ಹೆಚ್ಚು ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್. ಸ್ನೇಹಿತರೆ, ಈ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳು, ನಿಮ್ಮ ಪ್ರಶ್ನೆಗಳು ಏನಾರು ಇದ್ದರೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಅದಕ್ಕೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನೀವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಕೂಡ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದಷ್ಟು ಮಾಹಿತಿಗಳು, ನಾಲೆಡ್ಜ್ ಸಿಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಹಾಗಾದರೆ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ಪ್ರಮುಖವಾಗಿ ಸಿಂಧೂ ಬಯಲಿನ ಕೆಲವು ಪ್ರಮುಖ ನಗರಗಳ ಲಕ್ಷಣಗಳು, ಅಂದರೆ ಆ ನಗರಗಳು ಯಾವ ರೀತಿ ರಚನೆ ಆಯಿತು, ಹಾಗೆ ಅಲ್ಲಿನ ಜನರ ಒಂದು ಪರಿಸ್ಥಿತಿ ಹೇಗಿತ್ತು ಅನ್ನೋದರ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇನ್ನು ಮೊದಲನೇದಾಗಿ ಕೋಟೆ ಹೊಂದಿರುವಂತಹ ಪ್ರಮುಖ ನಗರಗಳು ಎಂದರೆ ಮೊಹೆಂಜೊದಾರೋ, ಹರಪ್ಪ ಹಾಗೆ ಕಾಲಿಬಂಗನ್. ಈ ನಗರಗಳನ್ನ ನಾವು ಗಮನಿಸ್ಬೋದು. ಇಲ್ಲಿ ಕೋಟೆಗಳು ಕಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನಿಮಗೆ ಪ್ರಶ್ನೆ ಬರ್ಬೋದು, ಸಿಂಧೂ ಬಯಲಿನ ನಾಗರಿಕತೆಯ ಕೋಟೆ ಹೊಂದಿರುವಂತಹ ನಗರಗಳನ್ನು ಹೆಸರಿಸಿ ಅಂತ ಹೇಳಿ 4 ಆಯ್ಕೆಗಳಲ್ಲಿ 3 ನಗರಗಳನ್ನು ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಹರಪ್ಪ ನಗರವನ್ನು ನಾವು ಗಮನಿಸಿದಾಗ ಇಲ್ಲಿ ನಗರ ಯೋಜನೆ ಇದನ್ನು ನಾವು ಗಮನಿಸ್ಬೋದು. ಅಂದರೆ ಅವತ್ತು ಜನರು ನಗರವಾಸಿಗಳಾಗಿದ್ದರು. ಹಾಗೆ ಅವರು ಮಾಡ್ತಕ್ಕಂತಹ ಒಂದು ಪ್ಲ್ಯಾನಿಂಗ್ ಅಂದರೆ ಯೋಜನೆಗಳು, ಅಂದರೆ ಈ ರೀತಿಯೇ ಆ ನಗರ ರೂಪುಗೊಳ್ಳಬೇಕು ಅಂತಕ್ಕಂತಹ ಒಂದು ಆಲೋಚನೆ, ಇದನ್ನು ನಾವು ಗಮನಿಸ್ಬೋದು. ಇದು ಸಿಂಧೂ ಬಯಲಿನ ನಾಗರಿಕತೆಯ ಪ್ರಥಮ ನಗರ ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದೆ. ಈ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಸಿಂಧೂ ಬಯಲಿನ ನಾಗರಿಕತೆಯ ಪ್ರಥಮ ನಗರ ಯಾವುದು ಅಂತ ಬಂದಾಗ ನೀವು ಹರಪ್ಪ ನಾಗರಿಕತೆ ಅಥವಾ ಹರಪ್ಪ ನಗರ ಅಂತ ಬರೀಬೇಕಾಗತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸಿಂಧೂ ಬಯಲಿನ ನಾಗರಿಕತೆಯ ಹಾಗೆ ಈ ಒಂದು
ವಿಚಾರದಲ್ಲಿ ಪ್ರಪ್ರಥಮ ನಗರ ಯಾವುದು ಅಂತ ಅಂದರೆ ನೀವು ಹರಪ್ಪ ನಗರವನ್ನು ಬರಿಬೇಕಾಗತ್ತೆ. ಈ ನಗರದ ಮತ್ತೊಂದು ಲಕ್ಷಣ ಏನು ಅಂದರೆ ಸ್ನಾನದ ಗೃಹಗಳು ಹಾಗೆ ಸುಟ್ಟ ಇಟ್ಟಿಗೆಗಳು. ನಾನು ನಗರವನ್ನು ಪರಿಚಯ ಅಂದರೆ ನಗರವನ್ನು ಹೆಸರಿಸುವಾಗಲೇ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಹೆಚ್ಚು ಹೇಳುವಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀರಿ. ಹಾಗೆ ಕೇವಲ ಲಕ್ಷಣಗಳ ಬಗ್ಗೆ ಮಾತ್ರ ನಾವು ಇಲ್ಲಿ ಮಾತನಾಡೋಣ. ಇಲ್ಲಿನ ಮನೆಗಳು ಹೇಗಪ್ಪ ಇದ್ವು ಅಂದರೆ 4ರಿಂದ 24 ಕೋಣೆಯನ್ನು ಹೊಂದಿರತಕ್ಕಂತಹ ಒಂದು ಮನೆಯನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಅಲ್ಲಿಯ ಒಂದು ಮನೆ ಹೇಗಪ್ಪ ಇತ್ತು ಅಂದರೆ 4 ಕೋಣೆ, ಒಂದೊಂದು ಮನೆಗಳು 4 ಕೋಣೆಗಳನ್ನು ಹೊಂದಿರ್ತಾ ಇದ್ವು. ಇನ್ನು ಕೆಲವು ಮನೆಗಳು ಏನಿತ್ತು ಅಂದರೆ 24 ಕೋಣೆಗಳನ್ನು ಹೊಂದಿದಂತಹ ಬೃಹದಾಕಾರದ ದೊಡ್ಡ ಗಾತ್ರದ ಮನೆ ಅಲ್ಲಿ ಇದ್ದದ್ದನ್ನು ನಾವೆಲ್ಲ ಗಮನಿಸ್ಬೋದು. ನಾವೀಗ ಹರಪ್ಪ ನಾಗರಿಕತೆಯ ಬಗ್ಗೆ ಅಂದರೆ ಹರಪ್ಪ ನಗರದ ಬಗ್ಗೆ ಮಾತ್ರ ಇಲ್ಲಿ ಮಾತನಾಡ್ತಾ ಇದ್ದೇವೆ. ಇದಿಷ್ಟೇ ಅಲ್ಲದೆ 3 ಅಂತಸ್ತನ್ನು ಹೊಂದಿದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಮನೆಗಳು ಏನಿದೆ ಈ ಮನೆಗಳು 3 ಅಂತಸ್ತಿನಲ್ಲಿ ಇದ್ದುದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಹಾಗೆ ಮನೆ ಬಳಕೆಗೆ ಅಂದರೆ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಇವರು ಪ್ರಮುಖವಾಗಿ ತಾಮ್ರ ಹಾಗೆ ಒಂದಿಷ್ಟು ಮಣ್ಣಿನ ಕಣಗಳನ್ನು ಇವರು ಬಳಸ್ಕೊಳ್ತಾ ಇದ್ರು. ಅಂದರೆ ಆಗ ಮಣ್ಣು ಅಂದರೆ ಏನು ಅಂತ ಅಷ್ಟಾಗಿ ತಿಳಿದೇ ಇದ್ರೂ ಕೂಡ ತಾಮ್ರದ ವಸ್ತುಗಳನ್ನು ಬಳಸ್ಕೊಂಡು ಅವರು ಅಂದರೆ ಸುಟ್ಟ ಇಟ್ಟಿಗೆಗಳನ್ನು ಬಳಸ್ಕೊಂಡು ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಆಯತಾಕಾರದ ಮನೆಗಳು ಇದ್ದುದನ್ನು ನಾವು ಗಮನಿಸ್ಬೋದು. ಅಂದರೆ ಮಣ್ಣು ಮತ್ತು ಇಟ್ಟಿಗೆ ಇವುಗಳನ್ನೆಲ್ಲ ಕಲ್ಲು ಮತ್ತು ತಾಮ್ರವನ್ನು ಬಳಸ್ಕೊಂಡು ಅವರು ತಯಾರಿ ಮಾಡ್ತಾ ಇದ್ರು. ಇನ್ನು ಇಲ್ಲಿನ ರಸ್ತೆಗಳನ್ನು ಗಮನಿಸಿದಾಗ ನೇರ ಹಾಗೆ ಇಲ್ಲಿ ಯಾವುದೇ ಧೂಳು ಹೇಳದೇ ಇರುವ ಹಾಗೆ ಮಾಡಿದ್ರು, ರಸ್ತೆಯನ್ನು ನಿರ್ಮಾಣ ಮಾಡಿದರು. ಇವರು ಪ್ರಮುಖವಾಗಿ ನೇರ ಮತ್ತು ಅಗಲವಾಗಿದ್ದ ಈ ರಸ್ತೆಗಳನ್ನು ಇವರು ಪ್ರಮುಖವಾಗಿ ಮಣ್ಣು ಹಾಗೆ ಇಟ್ಟಿಗೆ ಚೂರುಗಳನ್ನು ಬಳಸಿಕೊಂಡು ಇವರು ನಿರ್ಮಾಣ ಮಾಡ್ತಾ ಇದ್ರು. ಈ ಮಣ್ಣು ರೋಡ್ ಆದರೂ ಕೂಡ ಅಲ್ಲಿ ಧೂಳು ಹೇಳದೇ ಇರುವ ರೀತಿಯಲ್ಲಿ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಿದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಈ ಸಂಸ್ಕೃತಿಯ ಮತ್ತೊಂದು ನಗರವಾದಂತಹ ಮೊಹೆಂಜೊದಾರೊದಲ್ಲಿ ಒಟ್ಟು 32 ಅಡಿ ಉದ್ದದ ರಸ್ತೆ ದೊರೆತಿದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಈ ಪ್ರಶ್ನೆ ಕೂಡ ಬರುವಂತಹ ಸಾಧ್ಯತೆ ಇದೆ. ಮೊಹೆಂಜೊದಾರೊದಲ್ಲಿ ದೊರೆತ ರಸ್ತೆ ಎಷ್ಟಿತ್ತು ಅಂತಕ್ಕಂತಹ ಪ್ರಶ್ನೆ ಬರ್ಬೋದು. ಹಾಗಾಗಿ ಒಂದು ಸಣ್ಣ ಸಣ್ಣ ಅಂಶಗಳನ್ನು ಕೂಡ ನೀವು ನೆನಪಿಟ್ಕೊಂಡಿರೋದು ಬಹಳ ಅವಶ್ಯಕ ಆಗುತ್ತೆ. 32 ಅಡಿ ಉದ್ದ ಇದ್ದಂತಹ ಒಂದು ರಸ್ತೆಯನ್ನು ಇಲ್ಲಿ ನಾವು ಪತ್ತೆ ಮಾಡಿದ್ದಾರೆ ಅಂದರೆ ಸಂಶೋಧಕರು. ಈ ರಸ್ತೆ ಪಕ್ಕದಲ್ಲಿ ದೀಪದ ಕಂಬ, ಬಾವಿ ಹಾಗೆ ಕಸದ ತೊಟ್ಟಿ ಇದ್ದಿದ್ದನ್ನು ಕೂಡ ಇಲ್ಲಿ ಪತ್ತೆ ಮಾಡಲಾಗಿದೆ. ಇನ್ನು ಮೊಹೆಂಜೊದಾರೊದಲ್ಲಿ ಈಜುಕೊಳ ಇದೆ ಅಂತ ಹೇಳಿದ್ದೆ ನಿಮಗೆ. ಜಾನ್ ಮಾರ್ಷಲ್ ಅವರು ಪತ್ತೆ ಮಾಡಿದ್ದು. ಈ ಈಜುಕೊಳ 180 ಬೈ 180 ಒಂದು ವಿಸ್ತೀರ್ಣ ಇದ್ದುದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಈ ಈಜುಕೊಳ ಏನಿದೆ ಇದು ವಿಸ್ತೀರ್ಣದಲ್ಲಿ 180 ಬೈ 180 ವಿಸ್ತೀರ್ಣ ಇದ್ದುದನ್ನು ನಾವು ಗಮನಿಸ್ತೇವೆ. ಇನ್ನು ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅಂತ ನೋಡೋದಾದರೆ SR ರಾವ್ ಅಂತಕ್ಕಂಥವರು
ಇದರ ಒಂದು ಮುದ್ರೆಗಳನ್ನು ಗಮನಿಸಿ. ಅಲ್ಲಿ ಮುದ್ರೆಗಳಲ್ಲಿ ಪಾಲ್, ಹಾಗೆ ಉಪಪಾಲ್, ಮಹಾಪಾಲ್ ಅಂತಕ್ಕಂತಹ ಪದಗಳನ್ನು ಗುರುತಿಸಿ ಇವರು ಉಪ ಆಡಳಿತಗಾರ, ಮಹಾ ಆಡಳಿತಗಾರ, ನಾಗರಿಕ ಆಡಳಿತಗಾರ ಅಂತಕ್ಕಂತಹ ವಿವರಣೆಯನ್ನು ಇವರು ಎಸ್.ಆರ್. ರಾವ್ ಅಂತಕ್ಕಂಥವರು ಕೊಡ್ತಾರೆ. ಅಂದರೆ ಎಸ್.ಆರ್. ರಾವ್ ಅವರ ಅಭಿಪ್ರಾಯದ ಪ್ರಕಾರ ಇಲ್ಲೂ ಕೂಡ ರಾಜಕೀಯ ವ್ಯವಸ್ಥೆ ಇತ್ತು. ಅಂದರೆ ಅಲ್ಲಿ ಪ್ರಮುಖವಾಗಿ ಪಾಲ್, ಉಪಪಾಲ್, ಮಹಾಪಾಲ್ ಅಂತಕ್ಕಂತಹ ಒಂದು ನಿಯಮವನ್ನು ಅವರು ಅಳವಡಿಸ್ಕೊಂಡಿದ್ರು ಅಂತ. ಅಂದರೆ ಆಡಳಿತಗಾರ, ಮಹಾ ಆಡಳಿತಗಾರ, ಉಪ ಆಡಳಿತಗಾರ ಅಂತ ಹೇಳಿ ಇವರು ಮಾಡಿಕೊಂಡಿದ್ರು ಅಂತಕ್ಕಂತಹ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಇಲ್ಲಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಪಾಲ್, ಉಪಪಾಲ್, ಮಹಾಪಾಲ್. ಇವರು ಪಾಲ್ ಅಂತಕ್ಕಂತಹ ಒಂದು ಪದವನ್ನು ಬಳಸ್ತಾ ಇದ್ರು. ಇವರ ರಾಜಕೀಯವನ್ನು ಏನಂತ ಕರೀತಾ ಇದ್ರು ಅಂತಂದರೆ ಪಾಲ್ ಅಂತ ಕರೀತಾ ಇದ್ರು. ಅಂದರೆ ಈಗ ಆಡಳಿತಗಾರ ಅಥವಾ ರಾಜಕೀಯ ತಜ್ಞರು ಈ ಥರ ಪದಗಳನ್ನ ಬಳಸ್ತಾರೆ. ಅಂದರೆ ರಾಜಕೀಯ ವ್ಯಕ್ತಿಗಳಿಗೆ ಈ ಥರ, ರಾಜಕಾರಣಿಗಳು ಈ ಥರ ಪದಗಳನ್ನ ಇವಾಗ ಬಳಸ್ತಾರೆ. ಆದರೆ ಸಿಂಧೂ ನಾಗರಿಕತೆಯ ಸಂದರ್ಭ ಏನಿತ್ತು ಆ ಕಾಲದಲ್ಲಿ ಪಾಲ್ ಅಂತಕ್ಕಂತಹ ಒಂದು ಪದವನ್ನು ಬಳಸ್ತಾ ಇದ್ರು. ಇದನ್ನ ಗಮನದಲ್ಲಿಟ್ಕೊಳ್ಳಿ, ಇದು ತುಂಬ ಉಪಯುಕ್ತ ಆಗುತ್ತೆ. ಲೇಹ ಮತ್ತು ಲೇಖ ಅಂತಕ್ಕಂತಹ ಬರಹಗಾರರು ಇದ್ದಿದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸಬಹುದು. ಹಾಗೆ ಕೆಲವೊಂದು ಪ್ರಮುಖ ಮುದ್ರೆಗಳು ಇಲ್ಲಿ ದೊರೆತಿದ್ದನ್ನು ನಾವು ಗಮನಿಸಬಹುದು. ಪ್ರಮುಖವಾಗಿ 2000ಕ್ಕೂ ಮೀರಿದ ಮುದ್ರೆಗಳು ಇಲ್ಲಿ ದೊರೆತಿದ್ದನ್ನು ನಾವು ಗಮನಿಸಬಹುದು. ಬಟ್ ಮುದ್ರೆಗಳ ಬಗ್ಗೆ ಯಾವುದೇ ಖಚಿತವಾದಂತಹ ಮಾಹಿತಿ ಇಲ್ಲ. ಯಾಕಂದರೆ ಆ ಮುದ್ರೆಗಳು ಹೇಗಿದ್ದವು ಅನ್ನೋದರ ಬಗ್ಗೆ ಈ ಸಂಶೋಧನೆಗಳು ಸರಿಯಾದ ಪ್ರಮಾಣದಲ್ಲಿ ನಡೆದಿಲ್ಲ. ಹಾಗಾಗಿ ಅದರ ಬಗ್ಗೆ ಯಾರಾದರೂ ತಿಳಿದವರು ಅಥವಾ ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ನೀವು ಖಂಡಿತವಾಗ್ಲೂ ಕೇಳ್ಬೋದು. ಅದನ್ನು ಕೂಡ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅದರ ಮುದ್ರೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಯಾಕೆ ಸಿಕ್ಕಲ್ಲ ಅಂದರೆ, ಆ ಒಂದು ಸಂಶೋಧಕರು ಏನು ಮಾಡಿರ್ತಾರೆ, ಆ ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವ ಯಾವ ಒಂದು ಮುದ್ರೆಗಳು ಎಷ್ಟಿವೆ ಅನ್ನೋದರ ಬಗ್ಗೆ ಮಾತ್ರ ಅವರು ಸಂಶೋಧನೆ ಮಾಡಿರ್ತಾರೆ. ಅಂದರೆ ಯಾವ ಕೆಲವೊಂದಷ್ಟು ಮುದ್ರೆಗಳು ಸಿಗ್ಬೋದು, ಆದರೆ ಕೆಲವೊಂದು ಮುದ್ರೆಗಳು ಬಗ್ಗೆ ಮಾತ್ರ ಮಾಹಿತಿ ನಮಗೆ ಸಿಗ್ಬೋದು. ಅದರ ಸಂಪೂರ್ಣ 2000ಕ್ಕೂ ಅಧಿಕ ಏನು ಮುದ್ರೆಗಳಿದೆ ಅದರ ಬಗ್ಗೆ ಮಾಹಿತಿ ಸಿಗೋದು ಬಹಳ ಕಷ್ಟ ಇದೆ. ಈ ಮುದ್ರೆಗಳನ್ನು ಪ್ರಮುಖವಾಗಿ ಟೆರಿಕೋಟ್, ಜೇಡಿ ಮಣ್ಣು ಹಾಗೆ ಕೆಲವೊಂದು ಮೃದು ಕಲ್ಲುಗಳಿಂದ ಈ ಒಂದು ಮುದ್ರೆಗಳನ್ನು ತಯಾರಿಸಿರೋದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಹಾಗಾದರೆ ಈ ಮುದ್ರೆಗಳಿಂದ ಏನು ಉಪಯೋಗ ಇದೆ ಅನ್ನೋದನ್ನು ತಿಳಿಯೋದಾದರೆ, ಪ್ರಮುಖವಾಗಿ ಧರ್ಮದ ಸಂಕೇತ. ಅಂದರೆ ಆವಾಗ ಧಾರ್ಮಿಕವಾಗಿ ಹೇಗಿದ್ರು ಅಂದರೆ ಧರ್ಮದ ಒಂದು ಸಂಕೇತಗಳನ್ನು ಇಲ್ಲಿ ನಾವು ಪ್ರಮುಖವಾಗಿ ಗುರುತಿಸ್ಬೋದು. ಹಾಗೆ ವ್ಯಾಪಾರ, ಅವರ ಒಂದು ವ್ಯವಹಾರ ಹೇಗಿತ್ತು, ಏನು ವ್ಯಾಪಾರ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಈ ಒಂದು ಅಂಶದಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತೇವೆ ಮುದ್ರೆಗಳ ಮೂಲಕ. ಅಂದರೆ ಮುದ್ರೆಗಳು ಏನಾದರೂ ಒಂದು ಸೂಚನೆಯನ್ನು ಕೊಡ್ತವೆ. ಅಂದರೆ ಆವಾಗ ಧಾರ್ಮಿಕತೆ ಅಂದರೆ ಹೇಗಿತ್ತು ಅಥವಾ ವ್ಯಾಪಾರ ಅನ್ನೋದು ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಈ ಮುದ್ರೆಗಳ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಹಲವಾರು ಮುದ್ರೆಗಳು ದೊರೆತಿದ್ದನ್ನು ನಾವು ಗಮನಿಸಬಹುದು. ಪ್ರಮುಖವಾಗಿ ಈ ಮೆಸೊಪೊಟೇಮಿಯಾದಲ್ಲಿ
ಚೌಕಾಕಾರದ ಮುದ್ರೆಗಳು ದೊರೆತಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಲಿಪಿಯನ್ನು ನೋಡೋದಾದರೆ ಇವರದೇ ಒಂದು ವಿಶೇಷವಾದ ಲಿಪಿ ಇತ್ತು. ಅದು ಚೌಕಾಕಾರವಾಗಿ ಅಥವಾ ಒಂದು ಸಂಕೇತವಾಗಿ ಚಿತ್ರದ ಮೂಲಕ ಇವರು ತಮ್ಮ ಬರವಣಿಗೆಯನ್ನು ಮಾಡ್ತಾ ಇದ್ರು ಅಂತಕ್ಕಂತಹ ಅಭಿಪ್ರಾಯವನ್ನು ಕೆಲವು ಸಂಶೋಧಕರು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇಲ್ಲಿಯ ಜೀವನವನ್ನು ನೋಡೋದಾದರೆ ಹರಪ್ಪ ಮತ್ತು ಮೊಹೆಂಜೊದಾರೋ ಈ ಎರಡೂ ನಗರದ ಜೀವನ ನೋಡೋದಾದರೆ, ಜೀವನ ಕ್ರಮವನ್ನು ನೋಡೋದಾದರೆ ಪ್ರಮುಖವಾಗಿ ಮಾತೃಪ್ರಧಾನ ಕುಟುಂಬ ಇಲ್ಲಿ ಇದ್ದಿದ್ದನ್ನು ನಾವು ಗಮನಿಸ್ತೇವೆ. ಅಷ್ಟೇ ಅಲ್ಲದೆ ಇವರು ಆಹಾರ ಧಾನ್ಯಗಳನ್ನು ಕೂಡ ಬಳಸ್ತಾ ಇದ್ರು ಅಂತಕ್ಕಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಅಂದರೆ ಆಹಾರ ನಾವು ಏನು ಬಳಸ್ತಾ ಇದ್ವಿ ಕೆಲವೊಂದಷ್ಟು ಧಾನ್ಯಗಳನ್ನು ಅವರು ಕೂಡ ಆ ಕಾಲದಲ್ಲೂ ಕೂಡ ಬಳಸ್ತಾ ಇದ್ರು ಅಂತಕ್ಕಂತಹ ಮಾಹಿತಿ ಕೂಡ ನಮಗೆ ಲಭಿಸಿದೆ. ಗೋಧಿ, ನವಣೆ, ಮಾಂಸಾಹಾರ ಹಾಗೆ ಹಾಲು ಇಲ್ಲಿ ಪ್ರಮುಖವಾಗಿ ಬಳಸ್ತಿದ್ದಂತಹ ಆಹಾರ ಪದ್ಧತಿಗಳು. ಇವರು ಸಾಮಾನ್ಯವಾಗಿ ಹತ್ತಿಯಿಂದ ಮಾಡಿದಂತಹ ಬಟ್ಟೆಗಳನ್ನು ಧರಿಸ್ತಾ ಇದ್ರು ಅಂತಕ್ಕಂತಹ ಸೂಚನೆ ಅಂದರೆ ಪಳೆಯುಳಿಕೆ ನಮಗೆ ಲಭ್ಯ ಆಗಿದೆ. ಹತ್ತಿ ಬಟ್ಟೆಯನ್ನು ಇವರು ಬಳಸ್ತಾ ಇದ್ರು ಅಂತ ಹೇಳಿ ನಾವು ಹೇಳ್ಬೋದು. ಆಗಾಗ ವಿಶೇಷ ಸಂದರ್ಭಗಳಲ್ಲಿ ಉಣ್ಣೆ ಬಟ್ಟೆ ಕೂಡ ಅವರು ಧರಿಸ್ತಾ ಇದ್ರು. ಇಲ್ಲಿ ಸ್ತ್ರೀ ಪುರುಷರು ಇಬ್ಬರೂ ಕೂಡ ಆಭರಣ ಪ್ರಿಯರಾಗಿದ್ದರು. ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಳಿ. ಹರಪ್ಪ ನಾಗರಿಕತೆಯಲ್ಲಿ ಸ್ತ್ರೀ ಪುರುಷರು ಯಾವುದಕ್ಕೆ ಪ್ರಿಯರಾಗಿದ್ದರು ಅಂತ ಪ್ರಶ್ನೆ ಬರ್ಬೋದು, ಅಥವಾ ಇನ್ಯಾವುದೇ ರೀತಿಯಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯ ಜನರು ಯಾವುದಕ್ಕೆ ಪ್ರಿಯರಾಗಿದ್ದರು ಅಥವಾ ಜನರು ಯಾವ ರೀತಿಯ ಅಂಶಗಳನ್ನು ಪ್ರೀತಿಸ್ತಾ ಇದ್ರು ಅಂತಕ್ಕಂಥ ಪ್ರಶ್ನೆಗಳು ಬಂದಾಗ ಆಭರಣ ಪ್ರಿಯರಾಗಿದ್ದರು ಅಂತ ನೀವು ಬರಿಬೇಕಾಗುತ್ತೆ. ಇವರು ಆಭರಣವನ್ನು ಹೆಚ್ಚಾಗಿ ಇಷ್ಟಪಡ್ತಾ ಇದ್ದರು. ಇಬ್ಬರೂ ಕೂಡ ಸ್ತ್ರೀ ಪುರುಷ ಇಬ್ಬರೂ ಕೂಡ ಇದೆಲ್ಲ ಮಾಡ್ತಾ ಇದ್ರು. ಇವರು ಮನೋರಂಜನೆಗಾಗಿ ಒಳಾಂಗಣ ಕ್ರೀಡೆಗಳನ್ನು ಬಳಸ್ತಾ ಇದ್ರು. ಅದರಲ್ಲಿ ಪಗಡೆ ಆಟ ಜನಪ್ರಿಯವಾಗಿತ್ತು. ಅಂದರೆ ಇವರ ಒಂದು ಕಾಲದಲ್ಲಿ ಪಗಡೆ ಆಟ ಅನ್ನೋದು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿಯ ಆರ್ಥಿಕ ಜೀವನವನ್ನು ನೋಡಿದಾಗ ಪ್ರಮುಖವಾಗಿ ಕೃಷಿಯನ್ನು ಅವಲಂಬಿಸಿದ್ರು. ಆವಾಗಲೇ ಎಲ್ಲ ಥರದ ಬೆಳೆಯನ್ನು ಕೂಡ ಇವರು ಬೆಳೀತಾ ಇದ್ರು. ಭತ್ತ ಇರ್ಬೋದು ಅಥವಾ ಸಜ್ಜೆ, ನವಣೆ, ಗೋಧಿ ಇವೆಲ್ಲವನ್ನು ಕೂಡ ಅವರು ಬೆಳೀತಾ ಇದ್ರು. ಹಾಗೆ ಪ್ರಮುಖವಾಗಿ ಅಫ್ಘಾನಿಸ್ತಾನ ಮತ್ತು ರಾಜಸ್ಥಾನದಲ್ಲಿ ಇವರ ಒಂದು ಬೆಳೆಗಳು ಹೆಚ್ಚಾಗಿ ಬೆಳೀತಾ ಇದ್ರು. ಅಷ್ಟೇ ಅಲ್ಲದೆ ಇವರು ಪ್ರಮುಖವಾಗಿ ಮೊದಲ ಬಾರಿಗೆ ಭಾರತದಲ್ಲಿ ಹತ್ತಿ ಬೆಳೆಯನ್ನು ಬೆಳೆದರು. ನೀವು ಪ್ರಮುಖವಾಗಿ ಈ ಪ್ರಶ್ನೆ ಕೂಡ ಬರ್ತದೆ. ಪ್ರಮುಖವಾಗಿ ಹತ್ತಿ ಬೆಳೆದ ಮೊದಲ ರಾಷ್ಟ್ರ ಯಾವುದು ಅಂತಕ್ಕಂಥ ಪ್ರಶ್ನೆ ಬಂದಾಗ ನೀವು ಡೌಟೇ ಇಲ್ಲದೆ ಭಾರತ ಅಂತ ಬರಿಬೋದಾಗುತ್ತೆ, ಟಿಕ್ ಮಾಡ್ಬೋದಾಗುತ್ತೆ. ಭಾರತನೇ ಹತ್ತಿಯನ್ನು ಬೆಳೆದಂತಹ ಮೊದಲ ರಾಷ್ಟ್ರ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಅದು ವಿಶೇಷವಾಗಿ ಸಿಂಧೂ ಬಯಲಿನ ನಾಗರಿಕತೆಯ ಜನರು ಅನ್ನೋದು ಮತ್ತೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕುದುರೆಯನ್ನು ಬಳಸ್ತಾ ಇರಲಿಲ್ಲ. ಹಾಗೆ ಪಾರಿವಾಳವನ್ನು ಆಗಿನ ಕಾಲದಲ್ಲಿ ಬಳಸ್ತಾ ಇದ್ರು. ಅಂದರೆ ಸಂದೇಶವಾಹಕವಾಗಿ ಅದನ್ನು ಬಳಸ್ತಾ ಇದ್ರು. ಏನಾದರೂ ವಿಷಯವನ್ನು ತಲುಪಿಸಬೇಕು ಅಂದರೆ ಪಾರಿವಾಳವನ್ನು ಇವರು ಬಳಸ್ಕೊಂಡು ತಮ್ಮ ಒಂದು ವಿಷಯವನ್ನು ಆ ಪಾರಿವಾಳದ ಕಾಲಿಗೆ ಕಟ್ಟೋದ್ರ ಮೂಲಕ ಇವರು ಬೇರೊಂದು ಜಾಗಕ್ಕೆ ಅದನ್ನು ತಲುಪಿಸ್ತಾ ಇದ್ರು. ಅಂದರೆ ಪಾರಿವಾಳ ಕಟ್ಕೊಂಡು ಆ ಒಂದು
ಚೀಟಿಯನ್ನು ಕಟ್ಕೊಂಡು ಆಡ್ತಾ ಇದ್ದರೆ ಅದು ಎಲ್ಲಿಗೆ ತಲುಪಿಸ್ಬೇಕಾಗಿತ್ತೋ ಅಲ್ಲಿಗೆ ಅದು ತಲುಪಿಸ್ತಾ ಇತ್ತು ಅಂತಕ್ಕಂತಹ ಒಂದು ನಂಬಿಕೆ ಇದೆ. ಆದರೆ ಅದು ಹೇಗೆ ಅಂದರೆ ಅದಕ್ಕೆ ನಾವು ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಮೊದಲನೇದಾಗಿ ನಾವು ಯಾವುದ್ಯಾವುದೋ ಪಾರಿವಾಳವನ್ನು ನೀವು ಸಂದೇಶವನ್ನು ತಲುಪಿಸ್ಬ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಅದಕ್ಕೆ ಪ್ರಾಕ್ಟೀಸ್ ಅನ್ನೋದು ಒಂದು ಅಭ್ಯಾಸ ಅಂತಕ್ಕಂಥದ್ದು ಬೇಕಾಗುತ್ತೆ. ಇದು ಪ್ರಮುಖವಾಗಿ ನಾವು ಗಮನಿಸಲೇಬೇಕಾದಂಥ ವಿಷಯ. ಇವರು ಪರ್ಷಿಯನ್ ಹಾಗೆ ಮೆಸೊಪಟೋಮಿಯಾ, ಈಜಿಪ್ಟ್ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು. ಹಾಗೆ ಅಫ್ಘಾನಿಸ್ತಾನದಿಂದ ತಾಮ್ರವನ್ನು ಆಮದು ಮಾಡ್ಕೋತಾ ಇದ್ರು. ಪ್ರಮುಖವಾಗಿ ರಾಯಚೂರಿನಲ್ಲಿ ಚಿನ್ನದ ಹಟ್ಟಿ ಇದ್ದಿದ್ದನ್ನು ನಾವು ಗಮನಿಸ್ಬೋದು. ಈಗ ಕೋಲಾರದಲ್ಲಿದೆ ಅಂತ ಹೇಳ್ತಾರೆ, ಚಿನ್ನದ ಗಣಿ ಕೋಲಾರದಲ್ಲಿದೆ ಅಂತ. ಆದರೆ ಆವಾಗಿನ ಕಾಲದಲ್ಲಿ ರಾಯಚೂರಿನಲ್ಲಿ ಇತ್ತು ಅಂತಕ್ಕಂತಹ ಒಂದು ಮಾಹಿತಿ ಕೂಡ ಇದೆ. ಇದನ್ನು ಕೂಡ ಪ್ರಶ್ನೆ ಬರ್ಬೋದು. ಸಿಂಧೂ ಬಯಲಿನ ನಾಗರಿಕತೆಯ ಕಾಲದಲ್ಲಿ ಚಿನ್ನದ ಗಣಿ ಎಲ್ಲಿತ್ತು ಅಂತಕ್ಕಂಥ ಪ್ರಶ್ನೆ. ಆಗ ನೀವು ಕೋಲಾರ ಅಂತ ಬರೆದಿದ್ದೀರ, ಆಮೇಲೆ ಅದು ಕೋಲಾರ ಆಗೋದಿಲ್ಲ, ರಾಯಚೂರಾಗಿರುತ್ತೆ. ಪ್ರಶ್ನೆಗೆ ಉತ್ತರ. ಇನ್ನು ಧಾರ್ಮಿಕವಾಗಿ ಇವರು ಪಶುಪತಿ, ಶಿವ ಈ ಮೂರ್ತಿಗಳನ್ನು ಪೂಜಿಸ್ತಾ ಇದ್ರು. ಹಾಗೆ ಪಾರಿವಾಳ, ಮೊಸಳೆ ಇವುಗಳನ್ನು ಕೂಡ ಅವರು ಪೂಜೆ ಮಾಡ್ತಾ ಇದ್ರು. ಇಲ್ಲಿ ನಾವು ಪ್ರಮುಖವಾದ ಅಂಶವನ್ನು ಮಾತ್ರ ಹೇಳ್ತೀನಿ, ಯಾಕಂದರೆ ಪೂರ್ತಿ ಧಾರ್ಮಿಕತೆಯ ಬಗ್ಗೆ ಅಷ್ಟೊಂದು ಮಾಹಿತಿ ಬೇಡ ಅನಿಸುತ್ತೆ. ಯಾಕಂದರೆ ಧಾರ್ಮಿಕತೆಯಲ್ಲಿ ಏನು ವಿಶೇಷತೆ ಇದೆ ಅದನ್ನು ಮಾತ್ರ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಪಶುಪತಿ, ಶಿವ ಈ ಮೂರ್ತಿ ಪೂಜೆಯನ್ನು ಮಾಡ್ತಾಯಿದ್ರು. ಅಂದರೆ ಆಗಿನ ಕಾಲದಲ್ಲೂ ಕೂಡ ಮೂರ್ತಿ ಪೂಜೆಯನ್ನು ಮಾಡ್ತಾಯಿದ್ರು ಅಂತ ನಿಮಗೆಲ್ಲ ಈಗ ಗೊತ್ತಾಗಿದೆ. ಇನ್ನು ಪ್ರಮುಖವಾಗಿ ಗೂಳಿಯನ್ನು ಇವರು ಪೂಜಿಸ್ತಾ ಇದ್ರು. ಅದು ಒಂದು ಪ್ರಮುಖವಾದಂತಹ ಪ್ರಾಣಿ ಅಂತ ಹೇಳಬಹುದು. ಅಂದರೆ ಇಲ್ಲಿ ರಾಷ್ಟ್ರ ಪ್ರಾಣಿ ಹೇಗಿದೆ ಹಾಗೆ ಅಲ್ಲೂ ಕೂಡ ಇತ್ತು. ಅದನ್ನು ಕೂಡ ನಾವು ಇಲ್ಲಿ ಸ್ಮರಿಸ್ಬೋದು. ಮೊಸಳೆ ಮತ್ತು ಪಾರಿವಾಳವನ್ನು ವಿಶೇಷವಾಗಿ ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಇಲ್ಲಿ ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣಕ್ಕೆ ತಲೆ ಇಟ್ಟು ಉಳ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು. ಬೇರೆಲ್ಲ ಅಂಶಗಳು ಹಾಗೇನೇ ಇವೆ, ಆದರೆ ಇಲ್ಲಿ ಒಂದು ವಿಶೇಷವಾಗಿ ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಳ್ತಾ ಇದ್ರು. ಹಾಗೆ ದಕ್ಷಿಣಕ್ಕೆ ತಲೆ ಇಟ್ಟು ಉಳ್ತಾ ಇದ್ರು. ಈ ಒಂದು ಪದ್ಧತಿ ಜನಪ್ರಿಯವಾಗಿತ್ತು. ಅಲ್ಲಿ ಕೆಲವೊಂದು ಬಾರಿ ಸುಡೋದು ಇತ್ತು. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ನೀಡ್ತಕ್ಕಂಥದ್ದು ಕೂಡ ಇಲ್ಲಿ ಇತ್ತು. ಇನ್ನು ಸುಟ್ಟ ನಂತರ ಬೂದಿ ಆದಮೇಲೆ ಆ ಒಂದು ಬೂದಿಯ ಒಂದು ಕಣಗಳನ್ನು ನವಿಲಿನ ಚಿತ್ರ ಇರತಕ್ಕಂತಹ ಒಂದು ಮಡಿಕೆಯಲ್ಲಿ ತುಂಬಿ ಮನೆಯ ಮುಂದೆ ಉಳ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ಅವನತಿ ಹೇಗಾಯಿತು ಅಂತ ನೋಡೋದಾದರೆ ಬರಗಾಲ, ಭೂಕಂಪನ, ನದಿಗಳ ಬತ್ತುವಿಕೆ, ಇನ್ನು ಆರ್ಯರ ದಾಳಿ, ಹಾಗೆ ಪ್ರವಾಹಗಳು, ಸಾಂಕ್ರಾಮಿಕ ರೋಗಗಳ ಮೂಲಕ ಅವನತಿ ಆಗಿದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇವಿಷ್ಟು ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಒಂದು ನಾಗರಿಕತೆಗಳು ಅಂದರೆ ಪ್ರಮುಖ ನಗರಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ, ಹಾಗೆ ನಗರಗಳ ಕೆಲವು ಲಕ್ಷಣಗಳ ಬಗ್ಗೆಯೂ ಕೂಡ ನಾನಿಲ್ಲಿ ಮಾತನಾಡಿದ್ದೀನಿ. ಇನ್ನು ಮುಂದೆ ಬರ್ತಕ್ಕಂಥದ್ದು ವೇದಗಳ ಕಾಲ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವೇದಗಳು ಹೇಗಿದ್ದವು, ಹೇಗೆ ರಚನೆ ಆಯಿತು, ಯಾವಾಗ ರಚನೆ ಆಯಿತು, ಈ ಬಗ್ಗೆ ಎಲ್ಲ
ನಾವು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದ, ಈ ಮಾಹಿತಿಯನ್ನು ಉಪಯೋಗಪಡಿಸ್ಕೊಂಡಂತಹ ಆತ್ಮೀಯ ಕೇಳುಗರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋದಕ್ಕೂ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವವರೆಗೂ ಎಲ್ಲರೂ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.